ಬದುಕಿನಲ್ಲಿ ಗುರಿ ಮುಖ್ಯ. ಗುರಿ ಇದ್ದಾಗ ಮಾತ್ರ ಯಶಸ್ಸು ಸಾಧಿಸಲು ಸಾಧ್ಯ ಎಂದು ಹಾಸ್ಯ ಕಲಾವಿದ ಬಿಗ್ ಬಾಸ್ ಸ್ಪರ್ಧಿ ತುಕಾಲಿ ಸಂತೋಷ್ ತಿಳಿಸಿದರು. ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದ ಅನಿಕೇತನ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಆಯೋಜಿಸಿದ್ದ ಅನಿಕೇತನ ಕ್ರಿಕೆಟ್ ಕಪ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಆಸಕ್ತಿ ಬೆಳೆಸಲು ಕ್ರಿಕೆಟ್ ಆಯೋಜಿಸಿರುವುದು ಒಳ್ಳೆಯ ಬೆಳವಣಿಗೆ. ಸಾಧನೆ ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಶಿಕ್ಷಣ, ಕ್ರೀಡೆ, ಕಲೆ ಯಾವುದರಲ್ಲಿ ಹೆಚ್ಚು ಆಸಕ್ತಿ ಇರುತ್ತದೋ ಆ ಕಡೆ ಗಮನ ಹರಿಸಿ ಜೀವನದಲ್ಲಿ ಮುಂದೆ ಬರಬಹುದು ಎಂದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜಶೇಖರ್ ಮಾತನಾಡಿ, ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ದೈಹಿಕ ಬೆಳವಣಿಗೆ, ಮಾನಸಿಕ ಸದೃಢತೆ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತೆ ಎಂದರು. ಕೊಡಗು ಜಿಲ್ಲೆಯ ಕೋಣಿಕೊಪ್ಪ ನ್ಯಾಷನಲ್ ಅಕಾಡೆಮಿ ವಿದ್ಯಾಸಂಸ್ಥೆ ಸಂಸ್ಥಾಪಕಿ ಹಾಗೂ ಸಮಾಜ ಸೇವಕಿ ಡಾಕ್ಟರ್ ಅಪ್ಪನವಂಡ ಶಾಂತಿ ಅಪ್ಪಚ್ಚ ಮಾತನಾಡಿದರು. College, and outside the college, other people also have come to participate in this. I really congratulate each and every participants, and I should thank Prashant for inviting me here for this function and the event, and I'm really so glad to be here in the midst of you all. Thank you so much, Prashant, for inviting me and the other team of Aniketan Pre-University College, Bettadapura. Well, children, I wanted to say a few things to you all. Please listen to this, okay? Well, cricket is a game that every person enjoys thoroughly. It's a sport which our oppressors brought in the country, and through time we have made the game our own. It's a game which excites and stresses out every person watching it. There are two possible outcomes of the game today, and one team is going to win the game while the other side may lose. ಇವತ್ತು ಕ್ರೀಡೆ ಅನ್ನೋದು ಬಹಳ ಮುಖ್ಯ. ಯಾಕೆಂದ್ರೆ ದೈಹಿಕವಾಗಿ ಎಲ್ಲರಿಗೂ ಎಷ್ಟು ಒಂದು ಆರೋಗ್ಯಕ್ಕೆ ಒಂದು ಅನುಕೂಲ ಆಯ್ತದೆ ಅನ್ನೋದು ನಮಗೆಲ್ಲರಿಗೂ ಅರ್ಥವಾಗಬೇಕು. ಯಾಕೆಂದ್ರೆ ಓದನೆ ಬಹಳ ಮುಖ್ಯ ಅಲ್ಲ. ಈ ಕ್ರೀಡೆ ಅನ್ನೋದು ದೈಹಿಕವಾಗಿ ಎಷ್ಟು ನಾವು ಸದೃಢವಾಗಿರ್ತೀವಿ ಅಷ್ಟು ನಮ್ಮ ಒಂದು ಶಕ್ತಿ, ಒಂದು ನಿರೋಧಕ ಇದು ಎಲ್ಲ ಒಳ್ಳೆ ಅಭಿಪ್ರಾಯ ಇರ್ತದೆ ಅಂತ ಹೇಳ್ತಾ, ಇವತ್ತು ಈ ಸಮಾರಂಭಕ್ಕೆ ಅಪ್ಪನವರು ಬಹಳ ಕಷ್ಟಪಟ್ಟು, ಯಾಕೆಂದ್ರೆ ಎಲ್ಲರ ಒಂದು ಗಮನವನ್ನು ಸೆಳೆದು ಮಕ್ಕಳಿಗೆ ಒಂದು ಕ್ರೀಡೆಯಲ್ಲಿ ಆಸಕ್ತಿ ಬರುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಭಾರಿ ಖುಷಿ ಆಗುತ್ತೆ ನಮ್ಗೆ. ಸರ್ಕಾರದಿಂದ ಬರ್ತಕ್ಕಂಥ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ಹೋಬಳಿ ಮಟ್ಟದ ಒಂದು ಏನು ಕಾಂಪಿಟೇಷನ್ ಇತ್ತು ಅಷ್ಟೇ ನಾವು ನೋಡ್ತಾ ಇದ್ದಿದ್ದು. ಕ್ರಿಕೆಟ್ ಆಡ್ಬೇಕು ಅಂದ್ರೆ ಎಲ್ಲಿಗೋ ಹೋಗ್ತಾ ಇದ್ವಿ, ಗಿಡಗಳಿಗೆಲ್ಲ. ಆದ್ರೆ ಅಂತ ಒಂದು ಮಕ್ಕಳಿಗೆ ಒಂದು ಏನು ಕ್ರೀಡಾ ಮನೋಭಾವ ಬರಬೇಕು ಅಂತ ನಮ್ಮ ಪ್ರಶಾಂತ್ ಅವರು ಮಾಡಿರೋದು ಭಾರಿ ನಮಗೆ ಖುಷಿ ಆಯ್ತು. ಅದರಲ್ಲೂ ನಮ್ಮನ್ನ ಕರೆಸಿ ಇಲ್ಲಿ ಮಾಡ್ಬೇಕು ಅಂದ್ರೆ ಯೋಚನೆ ಮಾಡಿ, ಪಾಪ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಇಷ್ಟೊಂದೆಲ್ಲ ಕಾರ್ಯಕ್ರಮ ಮಾಡಕ್ಕೆ. ಅದಕ್ಕೆ ಹೇಳೋದು, ಕ್ರೀಡೆ ಜೊತೆ ಓದು ಕೂಡ ಇರ್ಲಿ. ನಾನು ನಿಮ್ ತರ ಲಾಸ್ಟ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ಫಂಕ್ಷನ್ಗಳಲ್ಲಿ. ಇವತ್ತು ಇದೇ ಫಂಕ್ಷನ್ ಅಲ್ಲಿ ಗೆಸ್ಟ್ ಆಗಿದ್ದೀನಿ ಅಂತ ಯೋಚನೆ ಮಾಡಿ ಅಲ್ವಾ. ಸಾಧನೆ ಸಾಧಕನ ಸೊತ್ತು ಹೊರತು ಸೋಮಾರಿಯ ಸೊತ್ತಲ್ಲ. ನಿಮ್ಗೆ ಕ್ರೀಡೆಯಲ್ಲಿ ಇಂಟ್ರೆಸ್ಟ್ ಇದ್ರೆ ಕ್ರೀಡೆಯಲ್ಲಿ ಹೋಗಿ, ನಿಮ್ಗೆ ಎಜುಕೇಶನ್ ಇಂಟ್ರೆಸ್ಟ್ ಇತ್ತು ಅಂದ್ರೆ ಎಜುಕೇಶನ್ ಕಡೆ ಗಮನ ಕೊಡಿ, ಕಲೆಯಲ್ಲಿ ಇಂಟ್ರೆಸ್ಟ್ ಇತ್ತು ಅಂದ್ರೆ ಕಲೆ ಕಡೆ ಗಮನ ಕೊಡಿ. ಜೊತೆಗೆ ಕಲೆ, ಕ್ರೀಡೆ ಮತ್ತೆ ವಿದ್ಯೆ ಮೂರನ್ನು ಜೊತೆಲಿ ಇಟ್ಕೊಂಡು ಒಂದು ಸಾಧನೆ ಕಡೆ ಗಮನ ಕೊಡಿ ಅಂತ ಹೇಳ್ತಾ, ಗುರಿ ಮುಟ್ಟುವವರೆಗೂ ನೀವು ಹೋರಾಡ್ತಾ ಇರಿ. ಬದುಕಿನಲ್ಲಿ ಗುರಿ ತುಂಬಾ ಮುಖ್ಯ. ಗುರಿ ಇಲ್ಲ ಅಂದ್ರೆ ಏನು ಸಾಧಿಸಕ್ಕಾಗಲ್ಲ ಅಂತ ಹೇಳ್ತಾ, ನಮ್ಮ ಮೇಡಮ್ ಇದ್ದಾರೆ, ಅವ್ರಿಗೆ ಮೇಡಮ್ ಥ್ಯಾಂಕ್ ಯು. ನಿಮ್ಮ ಬಗ್ಗೆ ಕೇಳಿ ನಮಗೆ ಭಾರಿ ಖುಷಿ ಆಯ್ತು. ನಿಮ್ಮ ಸರಳತೆಗೆ ನಮ್ಮ ಕಡೆ ಒಂದು ಮೆಚ್ಚುಗೆ ಇರಲಿ. ನಮ್ಮ ದಿಶಾನವ್ರಿಗೂ ಥ್ಯಾಂಕ್ಸ್ ಅಣ್ಣ. ನಮ್ಮ ಅಪ್ಪಣ್ಣವ್ರಿಗೆ ಥ್ಯಾಂಕ್ ಯು. ಯಾರೇ ಕರೆದ್ರು ನಿಮ್ಮ ಅಪ್ಪಣ್ಣ ಅಂತಾನೆ